ಅರ್ಜುನ ಹೊಸ ನಾಯಕ. ಅವನು ದೊಡ್ಡ ಹಿಂಡನ್ನು ಮುನ್ನಡೆಸಿದ. ಬೇಸಿಗೆಯ ಸೂರ್ಯನು ಬಿಸಿಲಾಗಿತ್ತು. ಹುಲ್ಲು ಕಂದು ಬಣ್ಣಕ್ಕೆ ತಿರುಗುತ್ತಿತ್ತು. ಅವರಿಗೆ ಹೊಸ ಹಸಿರು ಭೂಮಿ ಬೇಕಿತ್ತು. ಅರ್ಜುನ ಧೂಳಿನ ಬೆಟ್ಟಳ ಮೇಲೆ ನಿಂತ. ವಲ್ಲಿ, ವಯಸ್ಸಾದವಳು, ಅವನನ್ನು ನೋಡಿದಳು. ಪುಟ್ಟ ಕೇಶವನಿಗೆ ಬಾಯಾರಿಕೆಯಾಗಿತ್ತು. ನಾವು ಯಾವ ಕಡೆ ಹೋಗ್ಬೇಕು? ಅರ್ಜುನ ಯೋಚಿಸಿದ. ಅವನು ಪೂರ್ವದ ಅತಿವೇಗದ ಮಾರ್ಗವನ್ನು ಆರಿಸಿದ. ಅವರು ಸೂರ್ಯಾಸ್ತದವರೆಗೆ ನಡೆದರು. ಪೂರ್ವದ ಮಾರ್ಗವು ತುಂಬಾ ಕಲ್ಲುಗಳಿಂದ ಕೂಡಿತ್ತು. ಸಣ್ಣ ಕರುಗಳು ತುಂಬ ಕಷ್ಟಪಟ್ಟವು. ಅರ್ಜುನ ಅವುಗಳನ್ನು ವೇಗವಾಗಿ ತಳ್ಳಿದ. ವಲ್ಲಿ ತನ್ನ ದೈತ್ಯ ತಲೆಯನ್ನು ನಿಧಾನವಾಗಿ ಅಲ್ಲಾಡಿಸಿದಳು. ಕಲ್ಲುಗಳು ಕೇಶವನ ಪಾದಗಳಿಗೆ ನೋವುಂಟು ಮಾಡಿದವು. ಅವರು ಒಣ ನದಿಯ ಹತ್ತಿರ ನಿಂತರು. ಕಲ್ಲುಗಳು ಕೇಶವನ ಪಾದಗಳಿಗೆ ನೋವುಂಟು ಮಾಡಿದವು. ಅವರು ಒಣ ನದಿಯ ಹತ್ತಿರ ನಿಂತರು. ಅರ್ಜುನ ಸುಸ್ತಾಗಿದ್ದ ಮತ್ತು ನಿರಾಶೆಗೊಂಡಿದ್ದ. ವಲ್ಲಿ ಹೊಸ ನಾಯಕನ ಬಳಿಗೆ ನಡೆದಳು. ತಾಳ್ಮೆಯು ಅವಸರ ಕಳೆದುಕೊಳ್ಳುವುದನ್ನು ನೋಡುತ್ತದೆ. ಅವಳು ಪಿಸುಗುಟ್ಟಿದಳು. ವಲ್ಲಿ ಉತ್ತರ ಆಕಾಶಕ್ಕೆ ಕೈ ತೋರಿಸಿದಳು. ಮೋಡಗಳು ಅಲ್ಲಿ ಸಂಗ್ರಹಗೊಳ್ಳುತ್ತಿವೆ. ಅರ್ಜುನ ತನ್ನ ಮನಸ್ಸನ್ನು ನಿಧಾನಗೊಳಿಸಿ ನೋಡಿದ. ಅವನು ನೀರಿನ ಮಸುಕಾದ ವಾಸನೆಯನ್ನು ಕಂಡ. ಅವನು ಹಿಂಡನ್ನು ಉತ್ತರಕ್ಕೆ ತಿರುಗಿಸಿದ. ಮಾರ್ಗವು ಉದ್ದವಾಗಿತ್ತು, ಆದರೆ ಮೃದುವಾಗಿತ್ತು. ಕೇಶವ ಮತ್ತು ಕರುಗಳು ಸುಲಭವಾಗಿ ನಡೆದವು. ಬೇಗನೆ ಅವರು ಸ್ಪಷ್ಟ, ತಂಪಾದ ಹೊಳೆಯನ್ನು ತಲುಪಿದರು. ಅರ್ಜುನ ವಲ್ಲಿಗೆ ನಕ್ಕ. ಈಗ ನಿಜವಾದ ನಾಯಕ. ನಾಯಕತ್ವವು ಶಕ್ತಿ ಮತ್ತು ಬುದ್ಧಿವಂತಿಕೆ. ಅರ್ಜುನ ವಲ್ಲಿಗೆ ನಕ್ಕ. ಈಗ ನಿಜವಾದ ನಾಯಕ. ನಾಯಕತ್ವವು ಶಕ್ತಿ ಮತ್ತು ಬುದ್ಧಿವಂತಿಕೆ.